ಹಾಂ, ಯಾಕೋ ಲಗೇಜ್ ಪ್ಯಾಕ್ ಮಾಡಿಕೊಂಡು ದುಬೈಗೆ ಒಂಟೆ ಕಾಯಕ್ಕೆ ಹೋಗೋದು ಒಳ್ಳೇದು ಅನಿಸ್ತಾ ಇದೆ. ಇದ್ಯಾವ್ದು ಬಾಬಾ ಹೊಸ ಪ್ಲ್ಯಾನು? ಅಯ್ಯೋ, ನಿಮ್ಮ ಪ್ಲ್ಯಾನ್ ಯಾವುದು ವರ್ಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಇದನ್ನು ಹೊಸ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲಿ ನಡೀತಾ ಇರೋ ಸೀನ್ ನೋಡಿದ್ರೆ ನಮಗೆ ಭಾಳ ದಿವಸ ಉಳ್ಗಾಲ ಇಲ್ಲ ಅನಿಸ್ತಾ ಇದೆ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ. ಈ ಹಾಡು ಮೊದಲು ಎಷ್ಟು ಚೆನ್ನಾಗಿ ಕೇಳಿಸ್ತಾಯಿತ್ತು. ಆದರೆ ಇನ್ನು ಮುಂದೆ ಪ್ರಭಾಕರನ್ ನೆನಪುಗಳ ಮೇಲೆ, ಅವನು ಮೌನ ಮುರಿಯೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಮಮತಾ, ಇನ್ನೇನು ಭಾಳ ಟೈಮ್ ಇಲ್ಲ ಅನಿಸ್ತಾ ಇದೆ. ಪ್ರಭಾಕರ್ಗೂ ತುಂಬ ಟೈಮ್ ಇಲ್ಲ ಭಾವ. ಅಯ್ಯೋ, ನಮ್ಗಳು ಕೇಳೋ ಏನಂದೆ? ನಾನು ಕೇಳಿಸ್ಕೊಂಡದ್ದು ಸರಿಯಾಗಿತ್ತಾ ಅಥವಾ ಭ್ರಮೆನ? ಮಮತಾ, ಇನ್ನೊಂದ್ಸರಿ ಹೇಳು. ಪ್ರಭಾಕರ್ಗೂ ತುಂಬ ಟೈಮ್ ಇಲ್ಲ ಅಂತ ಹೇಳಿದೆ. ಅಯ್ಯೋ, ಆ ನೆನಪುಗಳ ಮಾತು ಸಾಂಗು ಇನ್ನು ಮುಂದೆ ಹಿತವಾಗಿ ಕೇಳಿಸುತ್ತೆ ಅಂದಂಗಾಯ್ತು. ಏ ಮಮತಾ, ಏನು ಪ್ಲಾನ್ ಮಾಡ್ಕೊಂಡಿದ್ಯಾ? ಅದೆಲ್ಲ ನೀವು ಕೇಳಂಗೂ ಇಲ್ಲ, ನಾನು ಹೇಳಂಗೂ ಇಲ್ಲ ಬಾವ. ಅಯ್ಯೋ, ನೀನು ಈ ಥರ ಹೇಳ್ಬಿಟ್ರೆ ಭಯ ಶುರು ಆಗುತ್ತಮ್ಮ. ಅದು ನಮ್ಮ ಕಂಟೆಂಟ್ ಹೆಡ್ಡು ಸಂಯುಕ್ತ ಹತ್ರ ಎಕ್ಸ್ಪ್ಲೈನ್ ಮಾಡಿ ಓಕೆ ಮಾಡಿಸ್ಕೊಳ್ಳೋದು ಒಳ್ಳೇದು ಅನಿಸ್ತಾ ಇದೆ. ಅಕ್ಕ ಪಕ್ಕ ನನ್ನ ಪ್ಲ್ಯಾನ್ ಕರೆಕ್ಷನ್ ಮಾಡೇ ಮಾಡ್ತಾಳೆ. ಅಕ್ಕ ನನ್ನ ಪ್ಲ್ಯಾನ್ನ ಕರೆಕ್ಟ್ ಮಾಡಿದ್ರೆ ನಾನು ಅಂದ್ಕೊಂಡಿರೋದು ಆಗಬೇಕಲ್ಲ ಬಾವ. ಇಬ್ರದ್ದು ದೃಷ್ಟಿಕೋನ ಬೇರೆ ತಾನೆ. ಆಲ್ರೆಡಿ ಪ್ಲ್ಯಾನ್ ಎಲ್ಲ ಆಗೋಗಿದೆ, ಜಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಆಮೇಲೆ ವ್ಯೂವರ್ಶಿಪ್ಪು ಡೌನ್ ಆದರೆ ಗೊತ್ತಲ್ಲ, ಮೀಟ್ರ್ ಬ್ಲಾಸ್ಟ್ ಆಗುತ್ತೆ, ನೋಡ್ತಾ ಇರಿ. ಯಾರು ಮೀಟ್ರು? ಅಂದ್ರೆ ಯಾವ ಮೀಟ್ರ್ ಅಂತ ಹೇಳಮ್ಮ. ಟಿಕೆಟ್ ಬ್ಲ್ಯಾಕಲ್ಲಿ ಹೋಗುತ್ತೆ ಅಂತ ಹೇಳಿದೆ. ಪ್ಲ್ಯಾನ್ ಪಕ್ಕ ವರ್ಕೌಟ್ ಆಗುತ್ತೆ. ಟಿಕೆಟ್ ಬ್ಲ್ಯಾಕಲ್ಲಿ ಓಡುತ್ತೋ, ನಾವೇ ಓಡೋಗ್ಬಿಡ್ತೀವೋ ದೇವ್ರಿಗೆ ಗೊತ್ತು. ಮಮತಾ, ಎಟ್ಲೀಸ್ಟು ಆ ಪ್ಲ್ಯಾನ್ ಏನಂತ ಇಲ್ಲ ಬಾಬಾ, ನಾನು ಯಾರಿಗೂ ಹೇಳಲ್ಲ. ಅಪ್ಪ ಪಂಚಲಿಂಗೇಶ್ವರ ಕಾಪಾಡಪ್ಪ. ಹೊರಗಡೆ ಮಳೆ, ಇಲ್ಲಿ ಬಿಸಿ ಬಿಸಿ ಕಾಫಿ, ಎಂಥ ಕಾಂಬಿನೇಷನ್ನು. ಥ್ಯಾಂಕ್ ಯು ದೊಡಮ್ಮ. ಏಯ್, ಕಾಫಿ ಮಾಡಿದ್ದು ನೀನು ಹೆಂಡ್ತಿ ಕಣೋ, ಅವಳಿಗೆ ಥ್ಯಾಂಕ್ಸ್ ಹೇಳು. ಡಿಯರ್ ವೈಫ್, ಥ್ಯಾಂಕ್ ಯು ಸೋ ಮಚ್. ಲೋ, ಈ ಮನೆ ಅಣ್ಣ ತಮ್ಮಂದಿರ, ರಾಖಿ ಹಬ್ಬ ಬರ್ತಾ ಇದೆ, ಗಿಫ್ಟ್ ಕೊಡೋದಕ್ಕೆ ರೆಡಿಯಾಗಿರಿ. ಓ ಹೌದಲ್ವಾ ಅಣ್ಣ, ಈ ಸತಿ ಜೇಬಿಗೆ ಬಿತ್ತು ಕತ್ರಿ. ನಮ್ಮ ನಿಶಿಗೆ ಗಿಫ್ಟ್ ಕೊಡಿಸ್ಬೇಕು ಅಂದರೆ ಮೋಸ್ಟ್ಲಿ ನಾವಿಬ್ರು ಕಿಡ್ನಿಗಳು ಮಾರ್ಕೊಳ್ಬೇಕಾಗ್ಬೋದೇನೋ. ಕರೆಕ್ಟ್. ತಂಗಿ ಪ್ರಾಣ ಕೇಳಿದ್ರು ಕೊಡಬೇಕು, ಬರೀ ಕಿಡ್ನಿ ಅಲ್ಲ. ನೀನು ಪ್ರಾಣ ಕೇಳೋಳೆ ಬಿಡು ತಾಯಿ.
ಆದ್ಯಾ, ಅಣ್ಣ ನೆನಪಾಗ್ತಿದ್ದಾನ? ಅಣ್ಣ 1 ವರ್ಷನೂ ರಾಖಿ ಕಟ್ಟಿಸ್ಕೊಳ್ದೆ ಇರ್ತಿರ್ಲಿಲ್ಲ. ಕಾಲೇಜಲ್ಲಿ ಇದ್ದಾಗಲೂ ರಕ್ಷಾ ಬಂಧನ್ ಬಂದರೆ ಬಂದು ರಾಖಿ ಕಟ್ಟಿಸ್ಕೊಂಡು ವಾಪಸ್ ಹೋಗ್ತಿದ್ದ. ಆದ್ಯ, ಈ ವರ್ಷ ಆ ಥರ ಎಲ್ಲ ಆಸೆಗಳನ್ನ ಇಟ್ಕೋಬೇಡ. ಖಂಡಿತವಾಗ್ಲೂ ಈ ವರ್ಷ ಅಭಿ ಬರಲ್ಲ. ಲೇ ಅಪಶಕನ, ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀಯಾ? ಯಾರಮ್ಮ ಅಪ್ಶಕುನ? ಇರೋ ವಿಷಯ ಹೇಳಿದ್ರೆ ನಿಂಗೆ ಅಪ್ಶಕನ ಅನ್ಸುತ್ತಲ್ವಾ? ಇಷ್ಟೆಲ್ಲ ಆದ್ಮೇಲೂ ಅದ್ ಹೇಗೆ ಅಭಿ ಬಂದ್ಬಿಟ್ಟು ರಾಖಿ ಕಟ್ಸ್ಕೊಂಡು ಹೋಗ್ತಾರೆ? ಬಾಯಿ ಮುಚ್ಕೊಂಡಿರೆ, ಎಲ್ಲ ಭವಿಷ್ಯ ಗೊತ್ತಿರೋ ಥರ ಆಡಬೇಡ. ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಮ್ಮ. ನಿಶಿ, ನಿನ್ನ ಟಾಂಟಿಂಗ್ ಟೈಮ್ ಮುಗೀತು, ಈಗ ಸಾಕು, ಸುಮ್ಮನಿರು. ಆದ್ಯ, ಅಣ್ಣ ತಂಗಿ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದು ಹಬ್ಬಗಳದನ್ನೆಲ್ಲ ದೂರ ಮಾಡಿ ಇಬ್ಬರನ್ನು ಒಂದು ಮಾಡೇ ಮಾಡುತ್ತೆ. ಈಗ ಗೌರಿ ಗಣೇಶ ಹಬ್ಬಕ್ಕೆ ಸೀರೆ ಉಡೋದಕ್ಕೆ ಅಂತ ತಂಗಿ ಮನೆಗೆ ಬರಲೇಬೇಕು. ಹಾಗೆ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ಅಣ್ಣನೂ ಕೂಡ ಮನೆಗೆ ಬರಲೇಬೇಕು. ಅಂದರೆ ಅಣ್ಣ ಬರ್ತಾನಾ? ಖಂಡಿತ ಬರ್ತಾನೆ. ಆದರೆ ಹೇಗೆ? ನಿನಗೋಸ್ಕರನೇ ಈ ವರ್ಷ ಸ್ಪೆಷಲಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಏನು ಅದು ವರ್ಧ? ಹೇಳಲ್ಲಮ್ಮ, ಎಲ್ಲ ನೀವೇ ನೋಡಿವ್ರಂತೆ. ಅಣ್ಣ, ನೀನ್ ಏನೇ ಪ್ಲಾನ್ ಮಾಡಿದ್ರು ಅಭಿ ಬರ್ತಾರೆ ಅನ್ನೋ ಗ್ಯಾರಂಟಿ ದೇವ್ರಾಡೆಗೂ ಇಲ್ಲ. ವರ್ಧ, ಇವಳು ಮಾತನ್ನ ಸುಳ್ಳು ಮಾಡೋಕ್ಕಾದ್ರೂ ಅಭಿನ ಕರೆಸ್ಬೇಕು ಕಣೋ. ನೋಡೋಣ. ಆಯ್ತಾಯ್ತು, 2 ಕಣ್ಣು ಬಿಟ್ಕೊಂಡು ನೋಡ್ತಾ ಇರು. ಟಿಂಪಿ, ಸರ್, ನೀವಾ? ಏನಾಯ್ತಮ್ಮ ನಿನಗೆ? ಯಾಕೆ ಬೆಚ್ಚ ಬೀಳ್ತಾ ಇದೆಯಾ? ಏನಿಲ್ಲ ಸರ್, ಸಡನ್ನಾಗಿ ಕದ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಆಯಿತು. ಅದು ಸರಿ, ಅಭಿ ಹೇಳಿದ್ದೆಲ್ಲ ಕೆಲಸ ಮಾಡಿದ್ಯಾ? ಸರ್, ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ಮಾಡ್ತಾ ಇರಿ, ನಾನು ಅಲ್ಲಿಗೆ ಬರ್ತೀನಿ. ನಾನು ಕೆಲಸ ಮಾಡಬೇಕಾ ಬಿಡಬೇಕಾ ಅನ್ನೋದು ನೀನು ಹೇಳಬೇಕಾಗಿಲ್ಲ, ಅದು ನನಗೆ ಗೊತ್ತು. ನೀನು ಅಭಿ ಅಷ್ಟೇನು ಮಾತ್ರ ನೆನಪಿರಲಿ. ಅಯ್ಯೋ, ಅದಕ್ಕೆ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಇತ್ತೀಚೆಗೆ ನೀನು ಮನೆಯವರು ಎಲ್ಲರೂ ಅಷ್ಟೇ ಥರ ಬಿಹೇವ್ ಮಾಡ್ತಿದ್ಯಾ ಅನಿಸುತ್ತೆ. ಹೌದು, ನೀನು ಯಾವಾಗಲೂ ಇಲ್ಲೇ ಇರ್ತೀಯಲ್ಲ, ನಿನಗೇನು ಕೆಲಸ ಇಲ್ಲಿ? ಅದು ತನ್ವಿ ಮನ್ವಿ ಜೊತೆ ಶಾಪಿಂಗ್ ಹೋಗಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಯಾಕೆ ಅವ್ರಿಗೆ ಶಾಪಿಂಗ್ ಮಾಡೋಕ್ಕೆ ಬರಲ್ವಂತ? ಬರುತ್ತೆ ಸರ್, ಆದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಪರ್ಟಿಕ್ಯುಲರ್ ವಸ್ತುಗಳು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಸರಿ ಹೋಯ್ತು, ನಮ್ಮ ಕಾಲದ ಹೆಣ್ಮಕ್ಳು ಈಗಿರಲಿಲ್ಲ. ಬಾರ ಚಿಕ್ಕ ಹೋಗೋಣ. ಛೇ, ಈ ತಾತಪ್ಪಂದು ಅತಿ ಆಯಿತು. ಏನಾದರೂ ಮಾಡ್ಕೊಳ್ಳಿ, ನಾನು ಅವ್ರನ್ನ ಕೊಲ್ಲಬೇಕು, ದುಡ್ಡು ಎತ್ಕೊಂಡು ಹೋಗ್ಬೇಕು ಅಷ್ಟೇ.